ನಮ್ ಜನ ಡಿ ಬಾಸ್ ಅನ್ನೋ ವ್ಯಕ್ತಿ ಒಬ್ರು ಇದ್ರು ಅನ್ನೋದೇ ಮರ್ತ್ಬಿಟ್ಟಿದಾರಪ್ಪ. ಎಲ್ಲ ಅಂತಭಿಮಾನಿ ಗುರು ಜನ. ನೀವು ಒಳ್ಳೇದ್ ಮಾಡಿದೀರಾ ಕೆಟ್ಟದ್ ಮಾಡಿದೀರಾ ಅಂತ ನೋಡಕ್ ಹೋಗಲ್ಲ. ನೀವು ಟ್ರೆಂಡಿಂಗ್ ನಲ್ಲಿ ಇದ್ದೀರಾ ಅಷ್ಟೇ ನೋಡೋದು. ನೀವು ಟ್ರೆಂಡಿಂಗ್ ನಲ್ಲಿ ಇದ್ರಿ ಅಂದ್ರೆ ನಿಮ್ಮನ್ನ ಒತ್ತು ಮೆರೆಸ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಡಿ ಬಾಸ್ ಇವರು ಜೈಲಿಗೆ ಹೋದ ಮೇಲಂತೂ ಇವರು ಎಷ್ಟು ಟ್ರೆಂಡಿಂಗ್ ನಲ್ಲಿ ಇದ್ರು ಅಂದ್ರೆ ಮೀಡಿಯಾದವ್ರು ಮಾತ್ರ ಇವ್ರನ್ನ ಬಿಡ್ಲೇ ಇಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ ಮಾತ್ರ ಇವರು ಫುಲ್ ಅಂದ್ರೆ ಫುಲ್ ಟ್ರೆಂಡಿಂಗ್ ನಲ್ಲಿ ಇದ್ರು. ಆಗ ಜನ ಸ್ಟೇಟಸ್ ಇಡೋದೇನು, ಸ್ಟೋರಿ ಹಾಕೋದೇನು, ನಂಬಾಸ್ ಅಂತ ಇವತ್ತು. ಬಟ್ ಇವಾಗೇನು ಅವರು ಇನ್ನು ಬಿಡುಗಡೆ ಆಗಿಲ್ಲವಲ್ಲ, ಬಿಡುಗಡೆ ಆದ್ಮೇಲೆ ಅವರು ಫುಲ್ ಟ್ರೆಂಡಿಂಗ್ ನಲ್ಲಿ ಬರ್ತಾರೆ. ಅವಾಗ ಅವ್ರ ಬಗ್ಗೆ ಮಾತಾಡುವುದು, ಸ್ಟೇಟಸ್ ಇಡುವುದು, ಸ್ಟೋರಿ ಇಡುವುದು ನೋಡ್ರೆ ಜನ ಇವಾಗ ಸದ್ಯ ಏನು ಟ್ರೆಂಡಿಂಗ್ ನಲ್ಲಿ ಇರೋದು ನೋಡಿದ್ರೆ ಅದರ ಬಗ್ಗೆ ಅಷ್ಟೇ ಗಮನ ಹರಿಸ್ತಾರೆ, ಅದನ್ನ ಹೆಚ್ಚಾಗಿ ಮಾತಾಡುತ್ತಾರೆ ಅಷ್ಟೇ. ನೋಡ್ರಿ ಇಷ್ಟು ದಿನ ಬಿಗ್ ಬಾಸ್ ಇತ್ತು, ಆ ಟ್ರೆಂಡ್ ಮುಗೀತು. ನೆಕ್ಸ್ಟ್ ವಾರ್ ಸ್ಟಾರ್ಟ್ ಆಯ್ತು, ಆ ಟ್ರೆಂಡ್ ಮುಗೀತು. ಇವಾಗ ಸದ್ಯಕ್ಕೆ IPL ಸ್ಟಾರ್ಟ್ ಆಗಿದೆ, ಆ ಟ್ರೆಂಡ್ ನಡೀತಿದೆ. ನೋಡ್ರಿ ಜನ ಹೆಂಗೆ ಅಂದ್ರೆ ಆ ದೇವರು ಟ್ರೆಂಡಿಂಗ್ ಒಳಗೆ ಬಂದಿರ್ಲಿ, ಆ ದೇವ್ರ ಟ್ರೆಂಡ್ ಮುಗಿದ ಮೇಲೆ ಆ ದೇವ್ರ ಮೂಲೆ ಗುಂಪು ಮಾಡಿ ನೆಕ್ಸ್ಟ್ ಟ್ರೆಂಡ್ ಏನು ಇರುತ್ತೆ ನೋಡ್ರಿ ಅದರ ಬಗ್ಗೆ ಮಾತಾಡುತ್ತಾರೆ. ಒಂದಾನೊಂದ್ ಕಾಲದಲ್ಲಿ ರಾಜನಂಗಿ ಮೆರೆದಂತ ನಮ್ಮ ಡಿ ಬಾಸ್ ಇವಾಗ ಜೈಲ್ನಲ್ಲಿ. ಅಂದ್ರೆ ಎಂತೆಂತ ರಾಜಕಾರಣಿಗಳು ಪರಿಚಯ ಇದ್ರು, ಎಂತ ಸಪೋರ್ಟ್ ಇದ್ರು ಅವ್ರನ್ನ ಬಿಡಿಸ್ಕೊಂಡು ಬರೋಕೆ ಆಗ್ಲಿಲ್ಲ. ಒಂದಲ್ಲ ಒಂದಿನ ಮತ್ತೆ ಹೊರಗಡೆ ಬರ್ತಾರೆ, ಅವ್ರದ್ದು ಮತ್ತೆ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಅವಾಗಷ್ಟೇ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದ್ರಿ. ಓಕೆನಾ? ಬಾಯ್. ನಿಜ ಹೇಳಿ, ನಿಮ್ಗೆ ಇವಾಗ ಡಿ ಬಾಸ್ ನೆನಪಿಗೆ ಬರ್ತಾರಾ? ಬಂಗಾರದ ಮನುಷ್ಯ ಒಂದಾನೊಂದೂರಲ್ಲಿ ಪ್ರಮೋದ್ ಕನ್ನಡಿಗ ಬ್ಲಾಗ್ ಫಾಲೋ ಮಾಡಿ. ಊರ ಮನೆಯ